ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಚಾಲುಕ್ಯ ಉತ್ಸವವನ್ನು 2026 ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಗುಣಹೊತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಬಾಗಲಕೋಟೆ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಬದಾಮಿ ಮತಕ್ಷೇತ್ರದ ಶಾಸಕರಾದಂಥ ಭೀಮಸೇನ್ ಚಿಮ್ಮನಕಟ್ಟಿಯವರು ಇವತ್ತು ಈ ಉತ್ಸವ ಕಳೆದ 10 ವರ್ಷಗಳಿಂದ ಇವತ್ತು ಆಗಿರಲಿಲ್ಲ. ಈ ಉತ್ಸವ ಆಗಬೇಕು ಅಂತೇಳಿ ನಾವೆಲ್ಲ ಜಿಲ್ಲೆಯ ಶಾಸಕರು ಸಚಿವರು ಸೇರಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದು, ಯಾಕಂದರೆ ಕಳೆದ 11 ವರ್ಷದಿಂದ 2015ರಲ್ಲಿ ಈ ಉತ್ಸವ ಆಗಿತ್ತು. ಈ ಉತ್ಸವ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಇದ್ದರು. ಅವತ್ತು ಬದಾಮಿ ಮತಕ್ಷೇತ್ರದ ಶಾಸಕರಾಗಿ ಸನ್ಮಾನ್ಯ ಬಿ ಚಿಮ್ಮನಕಟ್ಟಿಯವರಿದ್ದರು. ಆ ಸಂದರ್ಭದಲ್ಲಿ ಉತ್ಸವ ನಡೀತು. 2018ರಿಂದ 23ರಲ್ಲಿ ಈ ಉತ್ಸವಕ್ಕೆ ಅನೇಕ ಒತ್ತಡ ಇದ್ದರೂ ಕೂಡ ಜನ ಬೇಡಿಕೆ, ಈ ಭಾಗದ ಜನರ ಒಂದು ಜೀವನಾಡಿ ಎಂದರೂ ತಪ್ಪ ಹಾಕಿಲ್ಲ. ಯಾಕಂದರೆ ಇಮ್ಮಡಿ ಪುಲಕೇಶಿಯವರು ಈ ಚಾಲುಕ್ಯರ ನಾಡನ್ನು ಬೆಳಗಿದಂಥವ್ರು. ಯಾಕಂದರೆ ಈ ರಾಜ್ಯದಲ್ಲಿ ಇವತ್ತು ಅನೇಕ ಜನ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಕನ್ನಡ ಭಾಷೆಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಮತ್ತು ಈ ನೆಲ ಭೂಮಿಯನ್ನು, ಕೀರ್ತಿಯನ್ನು, ಘನತೆ, ಗೌರವವನ್ನು ಹೆಚ್ಚಿಸಿದಂಥ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಇತಿಹಾಸ ಪುಟಗಳಲ್ಲಿ ಎಲ್ಲೋ ಮರೆತು ಹೋದಂಗೆ ಆಗಿತ್ತು ಅನ್ನೋದು ಕೂಡ ಇವತ್ತು ಜನರು ಮಾತಾಡುವಂಥ ಮಾತಾಗಿತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಉತ್ಸವಕ್ಕೆ ಇವತ್ತು ಬಜೆಟ್ನಲ್ಲೇ ಅನುದಾನವನ್ನು ಘೋಷಣೆ ಮಾಡಿ ಈ ಉತ್ಸವ 2026ಕ್ಕೆ ನಡಿಬೇಕು ಅಂಥೇಳಿ ಇವತ್ತು ಅವರ ಒಂದು ಅಮೃತ ಹಸ್ತದಿಂದ ಈ ಬದಾಮಿಯಲ್ಲಿ ಮೊನ್ನೆ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರಾಗಿರ್ಬೋದು, ಮತ್ತು ನಮ್ಮ ಏನು ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರತಿಯವರಾಗಿರ್ಬೋದು, ಮತ್ತು ಅನೇಕ ಜನ ನಮ್ಮ ಜಿಲ್ಲಾ ಉಸ್ತುವಾರಿ ಆದಿಯಾಗಿ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿಯವರ ಆದಿಯಾಗಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅತ್ಯಂತ ಅದ್ಧೂರಿಯಾಗಿ ಈ ಚಾಲುಕ್ಯ ಉತ್ಸವವನ್ನು ಇವತ್ತು ಮಾಡುವಂಥದ್ದು ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಈಗಾಗಲೇ ಮೊನ್ನೆ ಬದಾಮಿ, ನಿನ್ನೆ ಪಟ್ಟದಕಲ್ಲು, ಇವತ್ತು ಐವಳ್ಳಿ ಸಮಾರೋಪ ಸಮಾರಂಭ, ಅದು ನನ್ನ ಅಧ್ಯಕ್ಷತೆಯಲ್ಲೇ ಈ ಒಂದು ಕಾರ್ಯಕ್ರಮ ಕೂಡ ಇವತ್ತು ಜರುಗ್ತಾ ಇದೆ. ನಾಡಿನ ಕನ್ನಡ ಅಭಿಮಾನಿಗಳಿಗೆ, ದೇಶಾಭಿಮಾನಿಗಳಿಗೆ ನಾನು ಹೇಳೋದಷ್ಟೇ, ನೀವು ಹೊರ ರಾಜ್ಯರನ್ನು ಇಲ್ಲಿ ಕೊಂಡಾಡುವುದು ಸರಿಯಲ್ಲ. ನಮ್ಮ ರಾಜ್ಯದಲ್ಲೇ ಅನೇಕ ಇವತ್ತು ವೀರ ಧೀರ ಏನು ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂಥ ಇಮ್ಮಡಿ ಪುಲಕೇಶ, ಬಹುತೇಕ ಇತಿಹಾಸ ಪುಟಗಳಲ್ಲಿ ಹರ್ಷವರ್ಧನ ಅಂತ ಒಬ್ಬ ಸೈನ್ಯವನ್ನು ಹೊಂದಿರುವಂಥ ಒಬ್ಬ ಧೀರ ಶೂರ ಅನ್ನುವ ರಾಜ ಏನು ಉತ್ತರ ಭಾರತದಲ್ಲಿದ್ದರು. ಆ ಉತ್ತರ ಭಾರತದವರೆಗೆ ಹೋಗಿ ಅವರನ್ನು ಕೂಡ ಹಿಮ್ಮಡಿಸಿ ಇವತ್ತು ಅಫ್ಘಾನಿಸ್ತಾನದವರೆಗೂ ಇವತ್ತು ಹೋದಂಥ ಕೀರ್ತಿ ಇವತ್ತು ಈ ನಾಡಿನಲ್ಲಿ ಯಾರಿಗಾದರೂ ಇದ್ದರೆ ಅದು ಇಮ್ಮಡಿ ಪುಲಕೇಶಿಯವರಿಗಿದೆ. ಇಮ್ಮಡಿ ಪುಲಕೇಶಿಯವರು ಈ ಮೊದಲ ಲೋಕಾಪಡಿಯನ್ನು ಕಂಡುಹಿಡುವಂಥವ್ರು. ಈ ದೇಶದ ಲೋಕಾಪಡಿಯನ್ನು ಕಂಡುಹಿಡಿದಂಥ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿಯವರು. ಅವರು ವೈಷ್ಣವ ಧರ್ಮದಲ್ಲಿ ಜನಿಸಿದರೂ ಕೂಡ ಸರ್ವಧರ್ಮದ ಜನಾಂಗವನ್ನು ಪ್ರೀತಿಸಿ ಈ ನಾಡನ್ನು ಬೆಳಗಿದಂಥವ್ರು, ಭಾಷೆಗೆ ಗೌರವ ಕೊಟ್ಟಂಥವರು, ಇದು ಕಲೆಗೆ, ವಾಸ್ತುಶಿಲ್ಪಕ್ಕೆ, ಇವತ್ತು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು ಈ ನಾಡನ್ನು ಬೆಳಗಿದಂಥ ವ್ಯಕ್ತಿ. ಅವರ ಒಂದು ಉತ್ಸವ ಇವತ್ತು ಕೊನೆಯದಾಗಿ ನಮ್ಮ ಐವಳಿಯಲ್ಲಿ ಸಾಯಂಕಾಲ ಇವತ್ತು 6 ಗಂಟೆಗೆ ಆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ನಾಡಿನ ಏನು ಕನ್ನಡ ಅಭಿಮಾನಿಗಳಿಗೆ, ರಾಜ್ಯಾಭಿಮಾನಿಗಳಿಗೆ, ದೇಶಾಭಿಮಾನಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಅನೇಕ ನಮ್ಮ ಹೆಸರಾಂತ ಕಲಾವಿದರಾದಂಥ ಡಾಲಿ ಧನಂಜಯವರಾಗಿರ್ಬೋದು, ನಮ್ಮ ಗುರು ಕಿರಣ್ ಅವರಾಗಿರ್ಬೋದು, ಸಂಗೀತ ಪ್ರಭು ದೀಕ್ಷಿತ್ ಆಗಿರ್ಬೋದು, ಅನೇಕ ಜನ, ರಘು ದೀಕ್ಷಿತ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಗುರು ಕಿರಣ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅತ್ಯಂತ ಒಂದು ಸಾಂಸ್ಕೃತಿಕ ಒಂದು ಮನೋರಂಜನೆ ಕಾರ್ಯಕ್ರಮ ಕೂಡ ಏರ್ಪಡಿಸಿದೆ. ಇದರ ಉದ್ದೇಶ ಇಷ್ಟೇ, ಇತಿಹಾಸ ಎಲ್ಲೋ ಮರೆತು ಹೋಗಬಾರ್ದು. ಇತಿಹಾಸದಲ್ಲಿ ಯಾರ್ಯಾರು ಈ ನಾಡಿಗಾಗಿ ಹೋರಾಟವನ್ನು ಮಾಡಿ ಈ ನಾಡಿನ ಹೆಸರನ್ನು ಬೆಳಗಿದಂಥವ್ರು, ಭಾಷೆಗೆ, ಸಂಸ್ಕೃತಿಗೆ, ಇವತ್ತು ಕಲೆಗೆ, ಇವತ್ತು ವಾಸ್ತುಶಿಲ್ಪಕ್ಕೆ ಮತ್ತು ಶಿಕ್ಷಣಕ್ಕೆ ಯಾರು ಗೌರವ ಕೊಟ್ಟರಂತಾರೆ ಅವರೆಲ್ಲರ
ಒಂದು ಕೀರ್ತಿಯನ್ನು ಹೆಚ್ಚೋದಕ್ಕೋಸ್ಕರ ಈ ಉತ್ಸವ ಮಾಡುವಂಥದ್ದು. ಆದ ಕಾರಣ ನಾನು ನಾಡಿನ ಸಮಸ್ತ ಜನತೆಗೆ ಈ ಉತ್ಸವದ ಶುಭಾಶಯಗಳನ್ನು ತಮಗೆಲ್ಲ ಕೋರಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಇವತ್ತು ವಿನಂತಿ ಮಾಡ್ಕೊತೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.